ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ನಿಮ್ಮ ವ್ಯಕ್ತಿಯ ಭಾವನೆಗಳು, ಕರೆಂಟ್ ಎನರ್ಜೀಸ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಈ ಒಂದು ರೀಡಿಂಗ್ ಪರ್ಟಿಕ್ಯುಲರ್ಲಿ ನೋ ಕಾಂಟ್ಯಾಕ್ಟ್ ಯಾರಿದ್ದೀರಾ, ಸಪ್ರೇಷನಲ್ಲಿ ಯಾರಿದ್ದೀರಾ, ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ, ಅವರ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ, ರೀಯೂನಿಯನ್ ಆಗಬೇಕು ಅಂತ ಕಾಯ್ತಾ ಇದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ರಿಮೆಂಬರ್, ಪರ್ಸ್ನಲ್ ರೀಡಿಂಗ್ ಯಾವಾಗಲೂ ಪೇಯ್ಡ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪೇಯ್ಡ್ ರೀಡಿಂಗ್ಸ್ ಬೇಕು, ಕ್ಲಾರಿಫಿಕೇಷನ್ ಬೇಕು ಅಂದರೆ ಮಾತ್ರ ವಾಟ್ಸಪ್ ಮಾಡಿ. ಅದರ್ ದೆನ್ ದಟ್ ನಿಮಗೆ ಈ ಜನರಲ್ ರೀಡಿಂಗ್ಸ್ ರೆಸೊನೇಟ್ ಆದರೆ ಯು ಕ್ಯಾನ್ ಗೋ ವಿತ್ ದೀಸ್ ವಿಡಿಯೋಸ್. ಓಕೆ, ಸೊ ಕ್ರಿಸ್ಟಲ್ ಆರ್ಡ್ರ್ ಯಾರಿಗೆ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸಸ್ ಕಲಿಬೇಕು, ಕ್ಯಾಂಡಲ್ಸ್ ಕಲಿಬೇಕು, ಅಥವಾ ಥರ್ಡ್ ಪಾರ್ಟಿ ರಿಮೂವಲ್ ಸ್ಪೆಲ್ಸ್ನ ಮಾಡಬೇಕು ಅಂತ ಇದ್ದರೆ ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಎಲ್ಲರೂ ಪಾಸಿಟಿವ್ ಆಗಿರಿ, ಹ್ಯಾಪಿಯಾಗಿರಿ. ಆ್ಯಂಡ್ ಏನೇ ಆದ್ರೂ ಒಂದಷ್ಟು ಪಾಯಿಂಟ್ಸ್ಗಳು ಪಾಸಿಟಿವ್ ಆಗಿರುತ್ತೆ, ಕೆಲವೊಂದು ಪಾಯಿಂಟ್ಸ್ ನೆಗೆಟಿವ್ ಕೂಡ ಇರುತ್ತೆ. ಬಟ್ ಯಾವುದನ್ನಾದ್ರೂ ನೋಡಬೇಕಾದ್ರೂ ಓಪನ್ ಮೈಂಡೆಡಿಂದ ನೋಡಿ. ನಿಮಗೆ ಎಷ್ಟು ರೆಸನೇಟ್ ಆಗುತ್ತೆ, ಯಾವ ಪಾಯಿಂಟ್ಗಳು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಬಟ್ ಏನೇ ಆದರೂ ಅದನ್ನು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಸ್ವೀಕರಿಸಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಭಾವಿಸಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಈ ಒಂದು ಫ್ಲೇಮ್ನ ನೀವು ನೋಡಿ, ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಆಲ್ರೆಡಿ ವ್ಯಾಕ್ಸ್ ಸ್ಟಾರ್ಟ್ ಆಗಿದೆ. ಯಾ, ಹೋ ಸೋ ಸೂನ್. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ನನ್ನ ವ್ಯೂವರ್ಸ್ಗೋಸ್ಕರ ಅವರ ಪರ್ಸನ್ ಅವರ ಫೀಲಿಂಗ್ಸ್ ಏನಿದೆ, ಇಸ್ ದೇರ್ ಎನಿ ಚಾನ್ಸಸ್? ದೇರ್ ಇಸ್ ಅ ಲಾಟ್ ಆಫ್ ಚೇಸಿಂಗ್ ಎನರ್ಜಿ ಗೈಸ್. ತುಂಬ ಚೇಸ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮನ್ನು, ಅಥವಾ ನೀವು ಅವರನ್ನು ಚೇಸ್ ಮಾಡ್ತಾ ಇದ್ದೀರಾ. ಒಬ್ಬರು ಬೇಕು ಅಂತ ಇದ್ದಾರೆ, ಒಬ್ಬರು ಬೇಡ ಅಂತ ಇದ್ದಾರೆ. ಸೊ ಆ ರೀತಿಯ ಒಂದು ಚೇಸಿಂಗ್ ಎನರ್ಜಿ ಇದೆ. ಆ್ಯಂಡ್ ದೇರ್ ಈಸ್ ಸಮ್ ಪಾಯ್ಸನಿಕ್ ಸಿಚುವೇಶನ್ ಅಂತ ಇರಬಹುದು. ಇಟ್ ಮೀನ್ಸ್ ಹಿತಶತ್ರುಗಳು ಈ ಪ್ರೀತಿಯಲ್ಲಿ ತೊಂದರೆ ಮಾಡ್ತಾ ಇರುವಂಥದ್ದು ಎನರ್ಜೀಸ್ ಕಾಣಿಸ್ತಾ ಇದೆ. ಓಕೆ, some are here Reiki healers, good. And ಸ್ಟೆಬಿಲಿಟಿ ಅನ್ನೋದು ಈ ಪರ್ಸನ್ ಲೈಫಲ್ಲಿ ಕಾಣಿಸ್ತಾ ಇಲ್ಲ ಆ್ಯಸ್ ಪರ್ ಎನರ್ಜಿ. ಸೊ ಇವತ್ತಿನ ಎನರ್ಜಿ ಪ್ರಕಾರ ಅಗೇನ್ ಇಟ್ಸ್ ಅ ಟೈಮ್ಲೆಸ್. ನೀವು ಯಾವಾಗ ನೋಡ್ತೀರಾ ಅದು ಅವತ್ತು ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಸೊ ಆ್ಯಸ್ ಪರ್ ಟುಡೇ ದಿಸ್ ಪರ್ಸನ್ ಈಸ್ ನಾಟ್ ಸ್ಟೇಬಲ್ ಅಂತ ಬರ್ತಾ ಇದೆ. ತುಂಬ ಕನ್ಫ್ಯೂಸ್ಡ್ ಇದ್ದಾರೆ. ಆ್ಯಂಡ್ ಇವ್ರ ಮನಸ್ಸು ತುಂಬ ಚಂಚಲ ಆಗ್ತಾ ಇದೆ ಅಂತ ಬರ್ತಾ ಇದೆ. ಕಾನ್ಸ್ಟೆಂಟ್ ಇಲ್ಲ, ಫರ್ಮ್ ಡಿಸಿಷನ್ಸ್ ಈ ಒಂದು ಪರ್ಸನ್ಗೆ ಇಲ್ಲ. ಸಮ್ಟೈಮ್ಸ್ ದೇ ಫೀಲ್ ಟು ಮೀಟ್ ಯು, ಸಮ್ಟೈಮ್ಸ್ ಅವರು ಓಕೆ, ನಾನು ಆದಷ್ಟು ಕನ್ನಡ ಬಳಸ್ತೀನಿ, ಗೊತ್ತಿಲ್ಲ ಅದು ಇಂಗ್ಲೀಷ್ ಬಂದುಬಿಡುತ್ತೆ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಓಕೆ, ಇವ್ರಿಗೆ ಸಮ್ಟೈಮ್ಸ್ ನಿಮ್ಮ ಜೊತೆ ಮಾತಾಡಬೇಕು ಅನಿಸುತ್ತೆ. ಸಮ್ಟೈಮ್ಸ್ ನಿಮ್ಮಿಂದ ದೂರ ಇರಬೇಕು, ಅದೇ ಅವ್ರಿಗೆ ಒಳ್ಳೆಯದು ಅಂತ ಈ ರೀತಿ ವಿಚಾರಗಳು ಬರುತ್ತೆ. ಕಾನ್ಸ್ಟೆಂಟ್ ಇಲ್ಲ ಇವ್ರ ಮೈಂಡು, ತುಂಬ ಚಂಚಲ ಇದೆ, ಸ್ಥಿರ ಮನಸ್ಸು ಅನ್ನೋದಿಲ್ಲ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ ಅಂತ ಹೇಳ್ಬಹುದು. ಇವರ ಸರ್ಕಮ್ಸ್ಟೆನ್ಸಸ್ ಏನಿದೆ ಅದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಹೇಳಬಹುದು. ಸಿಚುವೇಶನ್ಸ್ಗೆ ಕಟ್ಟುಬಿದ್ದು ಇವರು ನಿಮ್ಮಿಂದ ದೂರ ಆಗಿರುವಂಥದ್ದು ಒಂದು ಇದೆ. ಆ್ಯಂಡ್ ಇಲ್ಲಿ ನನಗೆ ಹಗ್ಗನ ಎಳಿತಾ ಇರೋ ಥರ ಎನರ್ಜೀಸ್ ಬರ್ತಾ ಇದೆ. ಇಟ್ ಮೀನ್ಸ್ ಒಂದು ಚಿಕ್ಕ ಒಂದು ಆರ್ಗ್ಯುಮೆಂಟ್ ನಿಮ್ಮ ಮಧ್ಯೆ ಆಗಿರಬಹುದು. ಅದನ್ನು ಅವರು ಸಹ ಬಿಡ್ತಾ ಇಲ್ಲ, ನೀವು ಸಹ ಬಿಡ್ತಾ ಇಲ್ಲ, ಎಳಿತಾ ಇದ್ದೀರಾ ಇಬ್ಬರು ಆ ಒಂದು ಆರ್ಗ್ಯುಮೆಂಟ್ಸ್ ಮಧ್ಯೆನೇ ಇರ್ತಿದ್ದೀರಾ. ಅಥವಾ ನೀವು ಅವ್ರ ಜೊತೆ ಮಾತಾಡುವಾಗ ಅಥವಾ ಅವರು ನಿಮ್ಮ ಜೊತೆ ಮಾತಾಡುವಾಗ ಗೊತ್ತೋ ಗೊತ್ತಿಲ್ಲದೇನೋ ಆ ಒಂದು ಸಣ್ಣ ಆರ್ಗ್ಯುಮೆಂಟ್ಸ್ ಅಥವಾ ಯಾವತ್ತೋ ನಡೆದಿರುವಂಥ ಸಣ್ಣ ಇನ್ಸಿಡೆಂಟ್ಸ್ ಮತ್ತೆ ನೆನಪಾಗುತ್ತೆ, ಮತ್ತೆ ಅದ್ರ ಬಗ್ಗೆ ಹೆಲ್ದಿ ಟಾಕ್ ಅಂತ ಮಾತಾಡೋದಕ್ಕೆ ಶುರು ಆಗ್ತೀರಾ.
ಆ್ಯಂಡ್ ಅದಾದಮೇಲೆ ಮತ್ತೆ ಅದು ಎಳಿತಾ ಹೋಗುತ್ತೆ, ರಬ್ಬರ್ ಎಳೆಯೋ ಥರ ಒಂದು ಸೇಮ್ ಟಾಪಿಕ್ ರಿಪೀಟ್ ಆಗ್ತಾ ಇದೆ. ಈ ಒಂದು ಕಾರಣಕ್ಕೆ ತುಂಬ ಬೇಜಾರಾಗಿರುವಂಥದ್ದು, ಯಾವುದು ಸಾಲ್ವ್ ಆಗ್ತಾ ಇಲ್ಲ ಅನ್ನೋ ಒಂದು ಸ್ಟೇಜ್ಗೆ ಇವ್ರು ಬರುವಂಥದ್ದು ಕಾಣಿಸ್ತಾ ಇದೆ. ಫ್ಲೇಮ್ ತುಂಬಾ ಹೈ ಲೋ ಆಗ್ತಾ ಇದೆ. ಇಟ್ ಮೀನ್ಸ್ ಸಮ್ಟೈಮ್ಸ್ ಇವ್ರು ತುಂಬ ಪಾಸಿಟಿವ್ ಆಗ್ತಾರೆ, ಸಮ್ಟೈಮ್ಸ್ ತುಂಬ ಲೋ ಫೀಲ್ ಆಗಿಬಿಡ್ತಾರೆ. ನಿಮ್ಮನ್ನು ನೆನಪಿಸ್ಕೊಂಡಾಗೆಲ್ಲ ಒಂದೊಂದು ಸತಿ ಗಿಲ್ಟಲ್ಲೂ ಕೂಡ ಉಳಿದ್ಬಿಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ತುಂಬಾ ಇವರು ಮೂಢನಂಬಿಕೆಗಳನ್ನ ಜಾಸ್ತಿ ನಂಬುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಬಹುದು. ಅಪಶಕುನಗಳು ಅಂತಾರೆ, ಅಥವಾ ಯಾರೋ ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ದಟ್ ನಿನ್ನಿಂದ ನಿನ್ನ ಪರ್ಸನ್ಗೆ ತೊಂದರೆ ಆಗುತ್ತೆ, ಸೊ ನೀನು ಅವರಿಂದ ಎಷ್ಟು ದೂರ ಉಳಿತೀಯ ಅಷ್ಟು ನಿನಗೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಸೊ ನೀನು ನಿನ್ನ ಪರ್ಸನ್ನಿಂದ ದೂರ ಇದ್ರೇ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಸಮ್ ಪೀಪಲ್ ಅವ್ರ ಮೈಂಡ್ನ ತುಂಬ ವಾಶ್ ಮಾಡಿದ್ದಾರೆ. ಆ್ಯಂಡ್ ಇವರು ಲಾಜಿಕ್ಕಿಂತ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಿರೋದ್ರಿಂದ ಇವರು ನಿಮ್ಮ ವಿಚಾರದಲ್ಲಿ ತುಂಬ ಬ್ಲೈಂಡಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅವ್ರ ಮನಸ್ಸಲ್ಲಿ ಕುತ್ಕೊಂಡಿದೆ ದಟ್ ನಾನಿದ್ರೆ ನನ್ನ ಪರ್ಸನ್ ಲೈಫಲ್ಲಿ ತುಂಬ ತೊಂದರೆ ಆಗುತ್ತೆ, ಸೊ ನಾನು ದೂರ ಆಗೋಣ, ನನ್ನಿಂದ ತುಂಬಾ ಅನುಭವಿಸಿದ್ದಾರೆ, ನನ್ನಿಂದ ತುಂಬ ನೋವಾಗಿದೆ, ಸೊ ನನ್ನ ಜೊತೆಗಿದ್ರೆ ಈ ಪರ್ಸನ್ ಇರಲ್ಲ, ಸೊ ನನ್ನಿಂದ ದೂರನೇ ಈಗ ಹೇಗಿದ್ದಾರೆ ಹಾಗೇ ಇರಲಿ ಅಂತ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನನಗೆ ಒಂದು ಸ್ಟ್ರಾಂಗ್ ರೂಟ್ ಕಾಸ್ ಕಾಣಿಸ್ತಾ ಇದೆ ದಟ್ ನಿಮ್ಮ ಒಂದು ನೆನಪು ಇವ್ರ ಮನಸ್ಸಲ್ಲಿ ತುಂಬ ಆಳವಾಗಿ ಬೇರೂರಿದೆ ಅಂತ ಹೇಳಬಹುದು. ಆ್ಯಂಡ್ ಇನ್ನೂ ಒಂದು ಇರ್ಬೋದು, ನಿಮ್ಮ ಮಧ್ಯೆ ಇರುವಂಥ ಒಂದು ಸಣ್ಣ ಮನಸ್ತಾಪ ಈಗ ಒಂದು ದೊಡ್ಡ ಮರವಾಗಿ ಬೆಳ್ಕೊಂಡಿದೆ. ಆ ಒಂದು ಸಣ್ಣ ಪ್ರಾಬ್ಲಮ್ ಇರೋದು ದೊಡ್ಡ ಮರವಾಗಿ ಹೇಗೆ ಸಸಿ ಇದ್ದಾಗಲೇ ಚಿವುಟಬೇಕು ಅಂತಾರೆ, ಆ ರೀತಿ ಮಾಡೋದಕ್ಕಿಂತ ಅದನ್ನು ಎಳೆದು ಆ ಚಿಕ್ಕ ಒಂದು ಗಾಯ ಏನಿದೆ ಈಗ ದೊಡ್ಡ ಗಾಯ ಆಗಿ ನಿಂತ್ಕೊಂಡಿದೆ ನಿಮ್ಮ ಮುಂದೆ ಅಂತ ಹೇಳಬಹುದು. ಈಗ ಅನ್ನಿಸ್ತಾ ಇದೆ ಈ ಪರ್ಸನ್ಗೆ ಸಾಲ್ವ್ ಮಾಡ್ಕೊಳ್ಳೋ ಟೈಮಲ್ಲೇ ಮಾಡ್ಕೊಂಬಿಡ್ಬೇಕಾಗಿತ್ತು. ಈಗ ಏನೇ ಮಾಡಿದ್ರೂ ತುಂಬ ದೊಡ್ಡದಾಗಿದೆ, ಈ ಕೈ ಮೀರಿ ಹೋಗುವಂತಹ ಪರಿಸ್ಥಿತಿಗಳು ಬೆಳ್ಕೊಂಡ್ಬಿಟ್ಟಿದೆ ಅಂತಲೂ ಅವರು ಫೀಲ್ ಮಾಡ್ತಾ ಇರೋದು. ಆ್ಯಂಡ್ ಸಮ್ಟೈಮ್ಸ್ ನನ್ನ ಪರ್ಸನ್ ನನಗೆ ಸಿಗೋದಿಲ್ಲ, ಎಲ್ಲ ಮುಗಿದು ಹೋಯಿತು ಅಂತಲೂ ಫೀಲ್ ಮಾಡ್ತಾ ಇದ್ದಾರೆ. ನಾನು ಇದ್ದಾಗಲೂ ಖುಷಿ ಕೊಡಲಿಲ್ಲ, ನಾನು ಹೋದ್ಮೇಲೂ ಖುಷಿ ಕೊಡಲಿಲ್ಲ ಅಂತಲೂ ಇವರು ಫೀಲ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಇವ್ರು ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೈ ಮಾಡ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದಾರೆ, ನಿಮ್ಮ DP ಚೆಕ್ ಮಾಡ್ತಾ ಇದ್ದಾರೆ, ಬೇರೆ ನಂಬರಿಂದ ನಿಮಗೆ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಕೆಲವ್ರಿಗೆ ಬೇರೆ ID-ಯಿಂದ ನಿಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಜಸ್ಟ್ ಟು ಟೆಸ್ಟ್ ಯು. ಬಟ್ ನಿಮ್ಮ ಇಂಟ್ಯೂಷನ್ಸ್ ಹೇಳ್ತಾ ಇದೆ ಎಸ್ ಈ ಪರ್ಸನ್ ಹೌದು ಅಂತ. ಬಟ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ನೀವು ಎಷ್ಟೇ ಬಾಯಿ ಬಿಡಿಸ್ಬೇಕು ಅಂತ ಅಂದ್ಕೊಂಡ್ರೂ ಸಹ ಕೆಲವರು ಅವ್ರು ಹೇಳ್ತಾ ಇಲ್ಲ. ಬೇರೆ ಅಕೌಂಟಿಂದ ಇವ್ರು ನಿಮಗೆ ಮೆಸೇಜ್ ಮಾಡೋದು, ಅಥವಾ ನಿಮ್ಮ ಫೋಟೋಸ್ಗೆ, ನಿಮ್ಮ ರೀಲ್ಸ್ಗೆ ಅಥವಾ ಲೈಕ್ ಕೊಡುವಂಥದ್ದು, ಅಥವಾ ನೀವು ಯಾವ ರೀಲ್ಸ್ ನೋಡಿರ್ತೀರ, ಯಾವ ಸ್ಟೇಟಸ್ ಹಾಕಿರ್ತೀರ ಅದಕ್ಕೆ ಲೈಕ್ ಕೊಡುವಂತಹದ್ದು, ಈ ರೀತಿ ನಡೀತಾ ಇದೆ. ಬೇರೆ ಒಂದು ID-ಯಿಂದ ಅವ್ರು ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ. ಅವರ ಒಂದು ಪರ್ಸ್ನಲ್ ID-ಯಿಂದ ಎಲ್ಲ ಕಡೆಯೂ ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು, ಬಟ್ ಬೇರೆ ID-ಯಿಂದ ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್, ನೀವು ಆಫೀಸ್ಗೆ ಹೋಗುವಂಥದ್ದು, ಕಾಲೇಜ್ಗೆ ಹೋಗುವಂಥದ್ದು, ನಿಮ್ಮ ಕೆಲಸಗಳೇನಿದೆ, ಎಷ್ಟು ಗಂಟೆಗೆ ಆಚೆ ಹೋಗ್ತೀರಾ, ಎಷ್ಟು ಗಂಟೆಗೆ ಮನೆಗೆ ಬರ್ತೀರಾ, ಎಲ್ಲವನ್ನು ಇವರು ತಿಳ್ಕೊಳ್ತಾ ಇದ್ದಾರೆ. ತಿಳ್ಕೊಂಡು ಅಷ್ಟೇ ದೂರದಿಂದ ನೋಡಿ ಖುಷಿ ಪಡ್ತಾ ಇದ್ದಾರೆ ನಿಮ್ಮನ್ನು ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡುವಾಗ ತುಂಬ ಫ್ರೆಂಡ್ಲಿಯಾಗಿ ಇದ್ದರು ಅಂತ ಕಾಣಿಸುತ್ತೆ. ಆ್ಯಂಡ್ ಇವರು ನಿಮ್ಮ ಜೊತೆ ಇದ್ದಾಗ ತುಂಬ ಒಂದು ಪುಟ್ಟ ಮಗು ಆಗ್ತಾಯಿದ್ರು ಅಂತ ಹೇಳಬಹುದು. ಅಷ್ಟು ಸೇಫ್ ಕಂಫರ್ಟ್ ಝೋನ್ ನಿಮ್ಮ ಮೇಲೆ ಇತ್ತು, ಅಷ್ಟು ಡಿಪೆಂಡೆನ್ಸಿ ನಿಮ್ಮ ಮೇಲೆ ಇತ್ತು. ಬಟ್ ಸಡನ್ನಾಗಿ ನಿಮ್ಮನ್ನು ಬಿಟ್ಟು ಹೋಗಿರುವಂಥ ಕಾರಣ ಬೇರೆದವರ ಮಾತು ಇವರ ಒಂದು ಮನಸ್ಸಲ್ಲಿ ತುಂಬ ಇನ್ಫ್ಲೂಯೆನ್ಸ್ಡ್ ಆಗಿದೆ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಅಬೌಟ್ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ನನಗೆ ಇವತ್ತಷ್ಟು ಕಾಣಿಸ್ತಾ ಇಲ್ಲ. ನಾಟ್ ಥರ್ಡ್ ಪಾರ್ಟಿ, ಬಟ್ ಅವ್ರಿಗೆ ಮೂಢನಂಬಿಕೆ ಬಗ್ಗೆ ಜಾಸ್ತಿ ನೆಗೆಟಿವ್ ಥಾಟ್ಸ್ನ ಜಾಸ್ತಿ ಹೇಳಿದ್ದಾರೆ ಅಂತ ಹೇಳಬಹುದು. ನೆಗೆಟಿವಿಟಿನ ಸ್ಪ್ರೆಡ್ ಅವ್ರ ತಲೆಯಲ್ಲಿ ತುಂಬಿಕೊಂಡಿದೆ ಅಂತ ಹೇಳಬಹುದು. ಸಮ್ವೇರ್ ಅವ್ರಿಗೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇರೋದು ನನ್ನ ಲೈಫಲ್ಲಿ ಯಾವುದೂ ಸರಿ ಇಲ್ಲ. ಮೈಟ್ ಬಿ ಅವ್ರ ಫ್ಯಾಮಿಲಿ ತುಂಬ ಟಾಕ್ಸಿಕ್ ಆಗಿರಬಹುದು. ಒಂದು ಫ್ಯಾಮಿಲಿಯಲ್ಲಿ ದಿನ ಜಗಳ ಆಗ್ತಾ ಇರುತ್ತೆ, ಪೀಸ್ಫುಲ್ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಅವ್ರು ನಿಮ್ಮ ಜೊತೆ ಮಾತಾಡೋವಾಗ ಎಷ್ಟೊಂದು ಸತಿ ಹೇಳ್ತಾ ಇರ್ಬೋದು, ನನ್ನ ಫ್ಯಾಮಿಲಿ ತುಂಬ ಟಾಕ್ಸಿಕ್ ಆಗ್ತಾ ಇದೆ, ನನಗಿರೋದಕ್ಕಾಗ್ತಾ ಇಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಬಟ್ ನಾನು ಬಿಟ್ಟು ಬರೋದಕ್ಕೂ ಆಗ್ತಾ ಇಲ್ಲ.
ಸೊ ನೀನು ನನ್ನ ಲೈಫಿಗೆ ಬಂದರೆ ನಿನ್ನ ಪರಿಸ್ಥಿತಿನೂ ಇದೇ ಆಗುತ್ತೆ, ನೀನು ದೂರನೇ ಉಳಿ ಅಂತಲೂ ನಿಮಗೆ ಎಷ್ಟೊಂದು ಸತಿ ಹೇಳಿರಬಹುದು. ಬಟ್ ಆ ಒಂದು ಕಾರಣದಿಂದನೂ ಆ ಒಂದು ಮೇನ್ ರೀಸನ್ ಕೂಡ ಇರಬಹುದು ಅವ್ರು ನಿಮ್ಮಿಂದ ದೂರ ಆಗಿರೋದಕ್ಕೆ. ನಾನು ಪಡ್ತಿರೋ ಕಷ್ಟ ನೀನು ಪಡಬಾರ್ದು ಅಂತ ಅವ್ರು ಅಂದ್ಕೊಳ್ತಾ ಇರೋದು. ಆ್ಯಂಡ್ ತುಂಬ ಸತಿ ನೀವು ಬದಲಾಯಿಸೋದಕ್ಕೆ ಟ್ರೈ ಮಾಡಿದ್ದೀರಾ, ಎಲ್ಲನೂ ಸರಿ ಮಾಡಬೇಕು ಅಂತಲೂ ಟ್ರೈ ಮಾಡಿದ್ದೀರಾ, ಬಟ್ ಯಾವುದೂ ಆಗಿಲ್ಲ. ಇವರು ಎಷ್ಟೊಂದು ಸತಿ ಫ್ಯಾಮಿಲಿ ವಿಚಾರವಾಗಿ ಹೇಳಿ ನಿಮ್ಮ ಮುಂದೆ ಹತ್ತಿರೋದು ಉಂಟು. ಆ್ಯಂಡ್ ನೀವು ಕಣ್ಣಾರೆ ನೋಡಿದ್ದೀರಾ ಅವ್ರ ಫ್ಯಾಮಿಲಿಯಲ್ಲಿ ನಡೆದಂತಹ ಒಂದಷ್ಟು ಜಗಳಗಳಾಗಿರಬಹುದು, ಕೇಳಿಸ್ಕೊಂಡಿದ್ದೀರಾ, ನಿಮಗೂ ಫೀಲ್ ಆಗಿದೆ. ನೀವು ಅದರಿಂದ ಹೊರಗೆ ತೊಗೊಂಬರೋದಕ್ಕೆ ತುಂಬ ಪ್ರಯತ್ನ ಪಟ್ರಿ, ಬಟ್ ಅದು ಸಾಧ್ಯ ಆಗಿಲ್ಲ. ಆ್ಯಂಡ್ ನೀವು ಅದನ್ನು ಗಿವ್ ಅಪ್ ಮಾಡಿದ್ದೀರಾ. ಬಿಕಾಸ್ ನಿಮಗೆ ಅರ್ಥ ಆಗಿರಬಹುದು ದಟ್ ಅವ್ರವ್ರ ಪ್ರಾಬ್ಲಮ್ನ ಅವರೇ ಸರಿಪಡಿಸ್ಕೋಬೇಕು, ನಾವು ಜಸ್ಟ್ ಗೈಡ್ ಮಾಡಬಹುದು. ಮಿಕ್ಕಿರೋದು ಅವರು ಆ ಒಂದು ಟಾಕ್ಸಿಕ್ಕಿಂದ ಹೊರಗೆ ಬರಬೇಕು ಅಂದರೆ ಅವರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಒಂದು ಭಯ ಅನ್ನೋದನ್ನು ಆಚೆ ಬಿಟ್ಟು ಹೊರಗೆ ಬರಬೇಕು. ಇಲ್ಲಿ ಇವ್ರಿಗೆ ಇನ್ಸೆಕ್ಯೂರಿಟಿ ಕೂಡ ಕಾಣಿಸ್ತಾ ಇರೋದು. ಅವ್ರ ಫ್ಯಾಮಿಲಿಯಲ್ಲಿ ಅಷ್ಟೊಂದು ಟಾಕ್ಸಿಕ್ ಇದ್ದರೂ ಸಹ ಅವರು ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂದರೆ ತುಂಬ ಡಿಪೆಂಡೆನ್ಸಿ ಆಗಿರಬಹುದು ಇವ್ರ ಫ್ಯಾಮಿಲಿ ಮೇಲೆ ಅಂತ ಹೇಳ್ಬೋದು. ಫ್ಯಾಮಿಲಿ ಅಂತ ಬಂದರೆ ಅವ್ರು ಏನೇ ಮಾಡಿದ್ರು, ಎಷ್ಟೇ ಇವ್ರಿಗೆ ನೋವು ಕೊಟ್ಟರು ಸಹ ಇವರು ಫ್ಯಾಮಿಲಿನ ಬಿಟ್ಕೊಡೋದಿಲ್ಲ. ನೀವು ಸಹ ಎಲ್ಲ ಗೊತ್ತಿದ್ದು ಸಹ ಅವ್ರ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿದ್ರೂ ಸಹ ಅವರು ತುಂಬ ರಿಯಾಕ್ಟ್ ಆಗ್ತಾರೆ. ಯಾಕೆ ಹಾಗೆ ಮಾತಾಡ್ತೀಯಾ? ಎಸ್, ನಾನು ನಿನ್ನ ಹತ್ರ ಹೇಳ್ಕೊಳ್ತೀನಿ, ಅದರ ಅರ್ಥ ನಾನು ನನ್ನ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅಲ್ಲ. ನಾನೇ ಬೈಬೇಕಾದ್ರೂ ನನ್ನ ಫ್ಯಾಮಿಲಿಗೆ ನಾನೇ ಬೈತೀನಿ, ಬಟ್ ನೀನೇನು ಅನ್ನೋ ಹಾಗಿಲ್ಲ, ಜಸ್ಟ್ ನನ್ನ ಒಂದು ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ ನಾನು ಹೇಳ್ಕೊಳ್ತಾ ಇರೋದು ಅಷ್ಟೇ ಅಂತ ಇವ್ರು ಹೇಳ್ತಾ ಇರೋದು. ಸಮ್ ಸರ್ಕಮ್ಸ್ಟಾನ್ಸಸ್, ಸಮ್ ಸಿಚುವೇಶನ್ಸ್ ಇವ್ರ ಲೈಫಲ್ಲಿ ನಡೀತಾ ಇರುವಂಥದ್ದು. ಆ್ಯಂಡ್ ಇವ್ರಿಗೆ ಚೈಲ್ಡ್ಹುಡ್ಡಿಂದ ತುಂಬಾ ಟ್ರಾಮಾ ಆಗಿದೆ ಅಂತ ಹೇಳಬಹುದು. ಲ್ಯಾಕ್ ಆಫ್ ಲವ್ ಅಂತಲೂ ಕೂಡ ಹೇಳಬಹುದು. ಇಲ್ಲಿ ಚಿಕ್ಕ ವಯಸ್ಸಿಂದನೂ ಇವ್ರಿಗೆ ಬರೀ ಅವಾಯ್ಡ್ ಇಗ್ನೋರೆನ್ಸ್ ಅನ್ನೋದನ್ನೇ ನೋಡ್ಕೊಂಬಂದಿದ್ದಾರೆ. ಚಿಕ್ಕ ವಯಸ್ಸಿಂದನೂ ಇವರು ಒಂದು ಪ್ರೀತಿಗೆ ಹಪಹಪಿಸಿ ಸಡನ್ನಾಗಿ ನೀವು ಸಿಕ್ಕಿರೋದು ಒಂದು ತುಂಬ ಖುಷಿ ವಿಚಾರ ಆಗಿದ್ದರೂ ಸಹ ಅದನ್ನು ಯಾವ ರೀತಿ ಉಳಿಸ್ಕೋಬೇಕು ಅಂತಲೂ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರಿಗೆ ಈಗ ಮನಸ್ಸಲ್ಲಿ ಇರೋದು, ನನಗೆ ಬೇಕಾಗಿರೋ ಟೈಮಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ, ಪ್ರೀತಿನ ಹೇಗೆ ವ್ಯಕ್ತಪಡಿಸ್ಬೇಕು ಗೊತ್ತಿಲ್ಲ, ಎಲ್ಲ ಮನಸ್ಸಲ್ಲಿ ಇಟ್ಟು ಒಂದು ಸ್ಟಬನ್ ಆಗಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಮನಸ್ಸು ಅನ್ನೋದು ತುಂಬ ಕಲ್ಲಾಗ್ಬಿಟ್ಟಿದೆ ಅಂತ ಹೇಳಬಹುದು. ಚಿಕ್ಕ ವಯಸ್ಸಲ್ಲಿ ಬೇಕಾದಾಗ ಪ್ರೀತಿ ಅನ್ನೋದು ಸಿಕ್ಕಿಲ್ಲ. ಈಗ ಯಾರಾದರೂ ಪ್ರೀತಿ ತೋರಿಸಿದ್ರೆ, ಕಾಳಜಿ ತೋರಿಸಿದ್ರೆ ಅವ್ರಿಗೆ ಎಲ್ಲ ಒಂದು ಆ್ಯಕ್ಟ್ ಅನ್ನೋ ಥರ ಅನಿಸುತ್ತೆ, ನಾಟಕೀಯವಾಗಿಯೇ ಕಾಣಿಸುವಂಥದ್ದು. ಅಷ್ಟು ಎಕ್ಸ್ಪ್ರೆಸಿವ್ ಅಂತೂ ಇಲ್ಲ ಈ ಪರ್ಸನ್, ಎಲ್ಲ ಮನಸ್ಸಲ್ಲೇ ನುಂಗ್ಕೊಳ್ತಾರೆ. ಆ್ಯಂಡ್ ನೀವು ತುಂಬಾ ಅರ್ಥ ಮಾಡ್ಕೊಳ್ತಾ ಇದ್ರಿ ಈ ಪರ್ಸನ್ನ. ಅವ್ರ ಕಣ್ಣು ನೋಡ್ತಾ ಇದ್ದ ಹಾಗೆ ನೀವು ಅರ್ಥ ಆಗ್ತಿತ್ತು ಅವ್ರಿಗೆ ಏನು ಬೇಕು, ಅವ್ರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ಜಸ್ಟ್ ನಿಮಗೆ ಅದು ಕಂಪ್ಲೀಟಾಗಿ ಅರ್ಥ ಆಗ್ತಾಯಿತ್ತು, ಅಷ್ಟು ನೀವು ಈ ಪರ್ಸನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ಎಸ್, ಫಿನಾನ್ಷಿಯಲಿ ಇವ್ರಿಗೆ ಒಂದು ಸ್ಟ್ರಗಲ್ ಅನ್ನೋದು ಸಹ ನೋಡ್ತಾ ಇದ್ದಾರೆ. ರೀಸೆಂಟಾಗಿ ಇವರ ಒಂದು ಬಿಸ್ನೆಸ್ ಲಾಸ್ ಆಗಿರಬಹುದು, ಜಾಬ್ ಕ್ವಿಟ್ ಆಗಿರಬಹುದು, ಅಥವಾ ಎಜುಕೇಷನ್ ಡ್ರಾಪ್ಔಟ್ ಆಗಿರಬಹುದು. ಸೊ ಸಮ್ ಪರ್ಸ್ನಲ್ ರೀಸನ್ಸಿಂದ ಇವರು ಒಂದು ಎಜುಕೇಷನ್ ಪೂರ್ತಿ ಮಾಡೋಕ್ಕಾಗಿಲ್ಲ ಅನಿಸುತ್ತೆ, ಅಥವಾ ಜಾಬ್ ಇಂಟರ್ವ್ಯೂಸ್ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಹುದು. ಅಥವಾ ಎಜುಕೇಷನ್ ಮುಗಿದು ತುಂಬ ವರ್ಷ ಗ್ಯಾಪ್ ಆದಮೇಲೆ ಇವರು ಜಾಬ್ಗೆ ಟ್ರೈ ಮಾಡ್ತಿರುವಂಥದ್ದು. ಆ ಒಂದು ಕಾರಣಕ್ಕೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಇವ್ರಿಗೆ ಜಾಬ್ ಸಿಗದೇ ಇರುವಂಥದ್ದು. ಈ ರೀತಿಯ ಒಂದು ರಿಜೆಕ್ಷನ್ಸ್ ಇವರು ಸದ್ಯಕ್ಕೆ ನೋಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೂ ಸಹ ಇವರು ನಿಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಆಗ್ತಾ ಇಲ್ಲ. ಬಿಕಾಸ್ ನಾನು ಸ್ಟೇಬಲ್ ಆಗಿಲ್ಲ, ನನ್ನ ಜಾಬ್ ಸ್ಟೆಬಿಲಿಟಿ ಇಲ್ಲ, ನನ್ನ ಮುಂದೆ ನಂಬ್ಕೊಂಡು ಬಂದರೆ ನಾನು ಹೇಗೆ ನೋಡ್ಕೋಬೇಕು, ನನ್ನ ಲೈಫೇ ಸ್ಥಿರವಾಗಿಲ್ಲ, ಸೊ ಇವರನ್ನು ಹೇಗೆ ನೋಡ್ಕೊಳ್ಳಿ ನಾನು ಅಂತ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇರೋದು ಒಂದು. ಆ್ಯಂಡ್ ಸ್ಪಷ್ಟವಾಗಿ ಇಲ್ಲ ಈ ಪರ್ಸನ್ ಮನಸ್ಸು ಅಂತ ಹೇಳ್ಬೋದು. ಆ್ಯಂಡ್ ಯಾವ ಕೆಲಸ ಮಾಡಿರ್ತಾರೆ ಎಲ್ಲವನ್ನೂ ಅರ್ಧ ಮಾಡ್ತಾರೆ, ಯಾವುದನ್ನು ಕಂಪ್ಲೀಟಾಗಿ ಮುಗಿಸೋದಿಲ್ಲ. ಈಗ ಏನಾದರೂ ಬರೆಯೋದು ಕೂತ್ಕೊಂಡ್ರೆ ಮತ್ತು ಡಿಸ್ಟ್ರಾಕ್ಟ್ ಆಗುವಂಥದ್ದು 5 ನಿಮಿಷಕ್ಕೆ, ಮತ್ತು ಇನ್ನೇನೋ ಕೆಲಸ ಬರುವಂಥದ್ದು, ಅಥವಾ 5 ನಿಮಿಷ ಓದ್ತಾರೆ, 5 ನಿಮಿಷ ಬರೀತಾರೆ, ಅಥವಾ ಇನ್ನೇನೇನೋ, ಅಥವಾ ರೀಲ್ಸ್ ನೋಡೋದು, ತುಂಬ ಡಿಸ್ಟ್ರಾಕ್ಟ್ ಆಗುವಂಥದ್ದು.
ಬಟ್ ಯಾವ ಕೆಲಸ ಹಿಡಿತಾರೆ ಆ ಕೆಲಸ ಕಂಪ್ಲೀಟಾಗಿ ಮಾಡೋದಿಲ್ಲ, ಎಲ್ಲವೂ ಪೆಂಡಿಂಗ್ ಇಟ್ಕೊಳ್ತಾರೆ. ಆ್ಯಂಡ್ ಲಾಸ್ಟಲ್ಲಿ ಕುತ್ತಿಗೆಗೆ ಬಂದಾಗ ಎಲ್ಲ ಸಾಲ್ವ್ ಮಾಡ್ಕೋಬೇಕು, ಮುಗಿಸ್ಬಿಡಬೇಕು ಅಂತಾರೆ. ಆ ಟೈಮಲ್ಲಿ ತುಂಬ ಪ್ರೆಷರೈಸ್, ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸಮ್ಟೈಮ್ಸ್ ಆ ಟೈಮಲ್ಲಿ ನೀವು ಫೋನ್ ಮಾಡಿದಾಗ ಅಥವಾ ನಿಮ್ಮ ಜೊತೆ ಮಾತಾಡ್ತಿರುವಾಗ ಆ ಒಂದು ಪ್ರೆಷರೈಸ್ ಎಲ್ಲ, ಫ್ರಸ್ಟ್ರೇಷನ್ ಎಲ್ಲ ನಿಮ್ಮ ಮೇಲೆ ಹಾಕಿರುವಂಥದ್ದು. ಸೊ ಅದರಿಂದನೂ ನಿಮ್ಮಿಬ್ಬರ ಒಂದು ಬ್ರೇಕಪ್ ಆಗಿರುವಂಥದ್ದು, ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ತುಂಬ ವರ್ತ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ನನ್ನ ಲೈಫ್ ಯಾಕೆ ಹೀಗಿದೆ, ನನ್ನ ಲೈಫ್ ಜೊತೆ ನಾನು ಯಾಕೆ ಹೀಗಿರ್ತಿದ್ದೀನಿ, ಏನು ನಡೀತಾ ಇದೆ ನನ್ನ ಲೈಫಲ್ಲಿ, ಯಾವುದು ಸರಿ ಹೋಗ್ತಾ ಇಲ್ಲ, ಯಾಕೆ ನನ್ನ ಲೈಫ್ ಹೀಗಿದೆ, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದೀನಿ, ಈ ಥರದ ಒಂದು ಪ್ರಶ್ನೆಗಳು ತುಂಬ ಇದೆ ಅಂತ ಹೇಳಬಹುದು. ತುಂಬ ಲೋನ್ಲಿ ಆಗಿರ್ತಾರೆ, ಜಾಸ್ತಿ ಮಾತಾಡೋದಿಲ್ಲ, ಎಲ್ಲವನ್ನು ಮನಸ್ಸಲ್ಲೇ ಇಟ್ಕೊಳ್ತಾರೆ. ಆ್ಯಂಡ್ ಐ ಥಿಂಕ್ ನೀವು ಅಂದ್ಕೊಳ್ತಾ ಇರ್ಬೋದು, ಎಸ್ ಈ ಪರ್ಸನ್ ಈಸ್ ವೆರಿ ಹ್ಯಾಪಿ ವಿತೌಟ್ ಮೀ ಅಂತ. ಬಟ್ ನೋ, ಮನಸ್ಸಲ್ಲಿ ತುಂಬಾ ನೋವು, ಮನಸ್ಸಲ್ಲಿ ತುಂಬಾ ನೋವು ಅನ್ನೋದನ್ನು ಇಟ್ಕೊಂಡಿದ್ದಾರೆ. ಬಟ್ ಹೇಳ್ಕೊಳ್ಳೋದಿಲ್ಲ, ಯಾರಿಗೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಮಾತಾಡೋದಿಲ್ಲ. ಸುಮ್ಮನೆ ಇವ್ರ ಪಾಡಿಗೆ ಇವ್ರ ಫೋನ್ ನೋಡ್ಕೊಳ್ತಾ ಇರೋದು, ರೀಲ್ಸ್ ನೋಡೋದು, ಟಿ ವಿ ನೋಡೋದು, ಅಥವಾ ಕೆಲಸ ಮಾಡೋದು, ಊಟ ಮಾಡೋದು, ಮಲ್ಗೋದು, ಇದೇ ಒಂದು ರೊಟೀನ್ ಆಗಿಬಿಟ್ಟಿದೆ ಲೈಫಲ್ಲಿ. ಇನ್ನೇನು ಮಾಡಬೇಕು ಅಂತಲೂ ಇವ್ರಿಗೆ ಆಸಕ್ತಿ. ಮುಂಚೆ ಎಲ್ಲ ಇಷ್ಟು ಕ್ರಿಯೇಟಿವ್ ಆಗಿದ್ದರು, ಈಗ ಅಷ್ಟು ಕ್ರಿಯೇಟಿವ್ ಆಗಿ ಈ ವ್ಯಕ್ತಿ ಇಲ್ಲ ಅಂತ ಹೇಳಬಹುದು. ದ ಓನ್ಲಿ ಥಿಂಗ್, ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ವರ್ತ್ಲೆಸ್, ನನ್ನ ಲೈಫಲ್ಲಿ ಏನೂ ಇಲ್ಲ, ನಾನು ಅಸಹಾಯಕ ಆಗಿದ್ದೀನಿ, ನನ್ನ ಲೈಫಲ್ಲಿ ಏನೂ ನಡೀತಾ ಇಲ್ಲ, ನನ್ನ ಲೈಫಿಗೆ ಬೆಲೆ ಅನ್ನೋದಿಲ್ಲ, ನನಗೆ ಬೆಲೆ ಅನ್ನೋದಿಲ್ಲ, ನನಗೆ ಯಾರೂ ಗೌರವ ಕೊಡೋದಿಲ್ಲ, ಏನಾಗ್ತಾ ಇದೆ, ತುಂಬ ಕೀಳಾಗಿ ನೋಡ್ತಾರೆ, ನನ್ನ ಪರಿಸ್ಥಿತಿ ಯಾಕೆ ಹೀಗಾಗ್ತಾ ಇದೆ, ನಾನು ಏನೇ ಹೇಳಿದ್ರು ಯಾರು ಏನೂ ನಂಬೋದಿಲ್ಲ, ಈ ಒಂದು ಸಿಚುವೇಷನಿಂದ ನಾನು ಹೇಗೆ ಹೊರಗೆ ಬರಲಿ, ನನ್ನ ಯಾರು ಹೊರಗೆ ಕರ್ಕೊಂಬರ್ತಾರೆ, ಈ ಥರದ ಒಂದು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ, ನೆಗೆಟಿವ್ ಝೋನಲ್ಲಿ ಈ ಪರ್ಸನ್ ಸದ್ಯಕ್ಕೆ ಇದ್ದಾರೆ ಅಂತ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಇವರು ನಿಮ್ಮ ಜೊತೆಗೆ ಯಾವುದಕ್ಕೂ ಕ್ಲಾರಿಟಿ ಅನ್ನೋದನ್ನು ಕೊಡೋಕ್ಕೆ ರೆಡಿ ಆಗ್ತಾ ಇಲ್ಲ, ಯಾವುದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ರೆಡಿ ಆಗ್ತಾ ಇಲ್ಲ. ವೆದರ್ ಇಟ್ಸ್ ಲೈಕ್ ಕಮಿಟ್ಮೆಂಟ್ ವಿಚಾರವಾಗಿ ಆಗಿರಬಹುದು, ಮಾತಿನ ವಿಚಾರವಾಗಿ ಆಗಿರಬಹುದು, ಎಲ್ಲದರಿಂದನೂ ದೂರನೇ ಇರಬೇಕು, ನಾನು ಒಬ್ಬರೇ ಇರಬೇಕು, ನಾನು ಒಬ್ಬಂಟಿಯಾಗಿರಬೇಕು ಅಂತ ಇವ್ರು ಅಂದ್ಕೊಳ್ಳೋದು. ಆ್ಯಂಡ್ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅದನ್ನು ಫೇಸ್ ಮಾಡೋದ್ರ ಬದಲು ಬೆನ್ನು ತೋರಿಸಿ ಹೋಗುವಂಥದ್ದು, ಅದನ್ನು ಎದುರಿಸಿ ನಿಲ್ಲುವಂಥ ಒಂದು ಸಾಮರ್ಥ್ಯ ಇವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಇಲ್ಲ. ಏನೇ ಆದರೂ ನೀನೇ ಹ್ಯಾಂಡಲ್ ಮಾಡುವಂಥ, ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟು ಕಷ್ಟಕ್ಕೆ ಬೆನ್ನು ತೋರಿಸಿ ಹೋಗುವಂಥದ್ದು ಇವರ ಒಂದು ಲೈಫ್ ಆಗಿದೆ ಸದ್ಯಕ್ಕೆ. ಬಿಕಾಸ್ ಅಷ್ಟು ಸ್ಟ್ರೆಂತ್ ಅನ್ನೋದು ಈ ಪರ್ಸನ್ಗೆ ಹ್ಯಾಂಡಲ್ ಮಾಡುವಷ್ಟು ಸ್ಟ್ರೆಂತ್ ಮುಂಚೆ ಎಷ್ಟಿತ್ತು ಅಷ್ಟು ಇಲ್ಲ, ತುಂಬ ಡಿಪ್ರೆಸ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಹೋಪ್ ಇದಾಗಿತ್ತು ನಿಮ್ಮ ರೀಡಿಂಗ್. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.